ಭಟ್ಕಳದ ಬೆಂಗ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಉಸಿರಾ ಇಂಡಸ್ಟ್ರಿಯಲ್ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ನಿವೃತ್ತ ಜೀವವೈವಿಧ್ಯ ಜಂಟಿ ನಿರ್ದೇಶಕ ಸತ್ಯನಾರಾಯಣ ಭಟ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸತ್ಯನಾರಾಯಣ ಮಾತನಾಡಿ, ಈ ಉಸಿರಾ ಇಂಡಸ್ಟ್ರಿ ಒಂದು ಅಂಗವಿಕಲರಿಗೆ ಹಾಗೂ ಬಡವರಿಗೆ ಜೀವನ ನಿರ್ವಹಿಸಲು ಒಂದು ದಾರಿದೀಪವಾಗಿದೆ. ಇದರ ಶ್ರೇಯಸ್ಸು ಇಂಡಸ್ಟ್ರಿಯ ಮ್ಯಾಥ್ಯೂ ಅವರಿಗೆ ಸಲ್ಲಬೇಕಾಗಿದೆ. ಇಂತಹ ಸಜ್ಜನ ಗಾಂಧಿವಾದಿ ಇಂದಿನ ಕಾಲದಲ್ಲಿ ಸಿಗುವುದು ಬಹಳ ವಿರಳ ಎಂದೇ ಹೇಳಬಹುದು. ಇವರ ಇಂಡಸ್ಟ್ರಿ ಇಂದು 25 ವರ್ಷ ಪೂರೈಸಿ ಬೆಳ್ಳಿ ಹಬ್ಬ ಪೂರೈಸಿಕೊಳ್ಳುತ್ತಿದೆ ಎಂದರು. ಸಾಣೆಕಟ್ಟದಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಿದಾಗ ಗಾಂಧೀಜಿ ಇಲ್ಲಿ ಬಂದಿದ್ರು, ಬೆಳ್ಳಂಬರಕ್ಕೆ ಹೋಗಿದ್ರು. ಈ ಪರಿಸರದಲ್ಲಿ ಗಾಂಧೀಜಿ ಓಡಾಡಿದ್ದಾರೆ. ಹಾಗಿದ್ರೆ ಆ ಸಾಣೆಕಟ್ಟ ಉಪ್ಪು ಇವತ್ತು 1 ಕಿಲೋ ಉಪ್ಪಿಗೆ ಇವತ್ತು 20 ರೂಪಾಯಿ ಇರಬಹುದು, ಬೆಂಗಳೂರಿನಲ್ಲಿ ಮಾರಾಟ ಆಗ್ತಾ ಇದೆ. ಗಾಂಧೀಜಿಯವರು ಬಂದು ಹೋದಕ್ಕೆ ಆ ಉಪ್ಪಿನ ಬೆಲೆ ಹೆಚ್ಚಾಗಲಿಲ್ಲ. ಆ ಉಪ್ಪಿನ ಬೆಲೆ ಇವತ್ತು ಯಾಕೆ ಹೆಚ್ಚಾಗಿದೆ ಅಂತಂದ್ರೆ, ನಮ್ಗೆ ಇಲ್ಲಿ ಡಾಕ್ಟರ್ಗಳು 4 ಜನ ಇದೀವಿ ಇಲ್ಲಿ. ಈ ಡಾಕ್ಟರ್ಗಳಿಗೆಲ್ಲ ಗೊತ್ತಿದೆ, ಇವತ್ತು ಡ್ಯಾಶ್ ಡ್ಯಾಶ್ ಉಪ್ಪು ತಿಂದು ಕಾಯಿಲೆಗಳನ್ನ ಬರೆಸ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಪಾಂಡುರಂಗ ನಾಯಕ್ ಮಾತನಾಡಿ, ಎಂಡಿ ಮ್ಯಾಥ್ಯೂ ಅವರು ಕಟ್ಟ ಗಾಂಧಿವಾದಿಗಳಾಗಿದ್ದಾರೆ. ಇಂದು ಉಸಿರಾ ಇಂಡಸ್ಟ್ರಿ 25ನೇ ವರ್ಷ ಆಚರಿಸಿಕೊಳ್ಳುತ್ತಿದೆ ಎಂದರೆ ಅದು ಮ್ಯಾಥ್ಯೂ ಅವರ ಪರಿಶ್ರಮವಾಗಿದೆ. ಯಾವುದೂ ಈ ಜಗತ್ತಿನಲ್ಲಿ ಅಸಾಧ್ಯ ಇಲ್ಲ ಎನ್ನುವುದಕ್ಕೆ ಎಂಡಿ ಮ್ಯಾಥ್ಯೂ ಸಾಕ್ಷಿಯಾಗಿದ್ದಾರೆ ಎಂದು ಹೇಳಿದರು. ಸಿಗ್ತಾನೆ ಅಥವಾ ನಮಗೆ ಏನ್ ಬೇಕು ಅದು ಸಿಗತ್ತೆ ಎಂಬ ನಮ್ಮ ಗಟ್ಟಿಯಾದ ನಂಬಿಕೆ. ಈ ದೃಷ್ಟಿಯಲ್ಲಿ ಎಂಡಿ ಮ್ಯಾಥ್ಯೂ ಅವರು ಅವರ ಶ್ರಮ 25 ವರ್ಷದಿಂದ ಪ್ರಾಮಾಣಿಕ ಪ್ರಯತ್ನ. ಪ್ರಾಮಾಣಿಕ ಅಂದ್ರೆ ನಾನು ಹೇಳೋದು, ದೇಹ ಮತ್ತು ಮನಸ್ಸು ಒಂದಾಗಿ, ಯೋಚನೆ ಮತ್ತು ಕ್ರಿಯೆ ಒಂದಾಗಿ, ಸಂಯಮ ಮತ್ತು ಸಂತೃಪ್ತಿಯಿಂದ ಕೆಲಸ ಮಾಡ್ತಾ ಇರಬೇಕು. ಹಾಗೆ ನಾನು ಮತ್ತು ನನ್ನ ಪರಿಸರ, ಎಂಡಿ ಮ್ಯಾಥ್ಯೂ ಅವರು ಆ ರೀತಿ ಬದುಕಿದ್ದಾರೆ. ನೀವೊಂದು ತತ್ವ ಅಂತ ತಿಳ್ಕೊಳ್ಳಿ, ಒಂದು ವಿಷಯ ಅಲ್ಲ, ನಾವು ಆ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ. ನಂತರ ಈ ವಿಚಾರವಾಗಿ ಎಂಡಿ ಮ್ಯಾಥ್ಯೂ ಅವರು ಮಾತನಾಡಿದ್ದು ಹೀಗೆ. ಪವರ್ ನಡೀತಂದ್ರೆ ಕೂಡಲೇ ನಾವು ಒಂದೊಂದು ಕಡೆ ಕೇರಳದಾಗೆ ಎಲ್ಲಾ ಕಡೆಯಲ್ಲಿ ಹೋದ್ರೆ ನಮಗೆ ಒಂದು ಹೀಗೆ ಹೋಗುದಿದ್ರೆ, ನಡೆದು ಹೋಗುದಿದ್ರೆ ನಾವು ಅವ್ರಿಗೆ ಹಿಂದಿರ್ತದೆ. ಹಿಂದಿರ್ತಕ್ಕಂಥ ನಾನು ಕೇಳ್ತು, ಆ ಗಿಡ ಯಾವುದು, ಈ ಗಿಡ ಯಾವುದು ಅಂತ ಕೇಳ್ತಾರೆ. ಪ್ರತಿ ಒಂದು ಗಿಡಕ್ಕೆ ಈ ಗಿಡಕ್ಕೆ ಇಂದ ಕೊಡುವಂಡು, ಈ ಗಿಡಕ್ಕೆ ಇಂದ ಕೊಡುವಂಡು ಎಷ್ಟು ಸ್ಪೀಡಲ್ಲಿ ವಿಚಾರ ಮಾಡುವುದರ ಲೆಕ್ಕಾಚಾರ ಅಲ್ಲ, ಅಷ್ಟು ಸ್ಪೀಡಲ್ಲಿ ನನಗೆ ಹೇಳ್ತಾರೆ. ಆವಾಗ ನಾನು ತಿಳ್ಕೊಂತೀನಿ, ದೇವರೇ ಇವರು ಇಷ್ಟೆಲ್ಲ ತಲೆಯಲ್ಲಿ ಇಷ್ಟು ಸ್ಪೀಡಲ್ಲಿ ವಿಚಾರ ಮಾಡದೆ ಮಾತಾಡಿ ಇದ್ರೆ ಎಷ್ಟು ಇದಿರಬೇಕು. ಹಾಗಂದೇಳಿ ನಾವು ಔಷಧಿ ಗಿಡಕ್ಕೆ ಪ್ರಕೃತಿಗೂ ಔಷಧಿ ಇದು ಕೊಡ್ತಾ ಇತ್ತು. ಈ ಸಂದರ್ಭದಲ್ಲಿ ಉಸಿರಾ ಇಂಡಸ್ಟ್ರಿ ಕೆಲಸಗಾರರು ಹಾಗೂ ವಿಶೇಷ ವಿಕಲಚೇತನ ಕೆಲಸಗಾರರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಸ್ತು ಪ್ರದರ್ಶನ ಮಳಿಗೆಯನ್ನು ಕೂಡ ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಮುರುಡೇಶ್ವರ ಪಾಲಿಟೆಕ್ನಿಕ್ನ ಉಪ ಪ್ರಾಂಶುಪಾಲರಾದ ಮರಿಸ್ವಾಮಿ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ವೆಂಕಯ್ಯ ಬೈರಮನೆ, ಸಿಂಡ್ ಆರ್ಟಿಸಿ ನವೀನ್ ಕುಮಾರ್, ಸಿಸ್ಟರ್ ರೋಸ್ ಮೇರಿ ಮುರುಡೇಶ್ವರ, ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಜೋಸೆಫ್, ಶ್ರೀನಿವಾಸ್ ಪಡಿಯಾರ್, ಗೋವಿಂದ ಗೊಂಡ ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ಗಾಗಿ ರಾಘವೇಂದ್ರ ಮಲ್ಯ, ಭಟ್ಕಳ.